ಖುಷಿಯಲ್ಲ ನಿನಗಾಗಿ ನಾನು ನಾನು ಕುಳ್ಳೋಡತ್ತೆ ನೀತ ಒಣಸಾತ ಬ್ರೇಕ್ ಅಂಚ ಜೋಕ್ಲ ಎಂಟರ್ಟೈನ್ಮೆಂಟ್. ಹೇ ಶಾರದೆ ದಯ ಪಾಲಿಸು ದಾರಿಯಲ್ಲಿ ನಂಬಿಕೆಯ ನೆಲೆಯ ಹುಂಜ ಕಕ್ಕ 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 ಕಕ್ಕ. ತಿಂಡಿ ತಿನ್ನುವಾಗ ನಾಯಿ ಮರಿ ಶಾಲೆಗೆ ಹೋಗುತ್ತಿರುವಾಗ ಆಚೆ ಮನೆಯ ಹಂದಿ. ಮುಂದೆ ಹೋಗುತ್ತಿರುವಾಗ ಮರದಲ್ಲಿ ಕೋಗಿಲೆ ಕೂ 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 ಅಂತೆ ಚೇತನವಾದಂತೆ ಬಂದೆ ನೀವು ಬಂದ ಮೇಲೆ ಬಾಕಿ ಮಾತೇನೋ. ನಮ್ಮಪ್ಪ ರಾಜ ಕೊತ್ತಂಬರಿ ಬೀಜ ಸೊಪ್ಪು ಏನೇನ್ ದಬ್ಬಾಕಿ ದಬ್ಬಾಕಿ ಅಲ್ಲಿ ಗಾಯ್ತು ಮಧ್ಯ ಪಿತ್ತ ಪಿತ್ತದ ಎಲ್ರಿಗೂ ನಮಸ್ಕಾರ. ತಿಳಿಸ್ಲಿಕ್ಕೆ ನನ್ನ ಕರ್ಮಭೂಮಿ ಆಗಿರತಕ್ಕಂಥ ಈ ಶಾಲೆಯಲ್ಲಿ ಯಾವುದೇ ಸಣ್ಣ ಕಾರ್ಯಕ್ರಮ ಆಗಿರಲಿ ದೊಡ್ಡ ಕಾರ್ಯಕ್ರಮ ಆಗಿರಲಿ ಇದರಲ್ಲಿ ಭಾಗಿಯಾಗಬೇಕು ಅಂತೇಳಿ ಸಮಯಕ್ಕೆ ಮುಂಚಿತವಾಗಿ ಬಂದಿದ್ದೇನೆ. ನಾನೇನು ಹೆಚ್ಚು ಮಾತಾಡಲಿಕ್ಕೆ ಹೋಗ್ತಾ ಇಲ್ಲ. ವಿಶೇಷವಾಗಿ ನಾನೊಂದು ಬರುತ್ತೆ ನಮ್ಮ ಪಕ್ಕದ ಒಂದು ಎಡಗೈ ಬಲಗೈ ಇದ್ದಂಥ ಒಂದು ಅಂಗನವಾಡಿ ಶಾಲೆಯ ಶಿಕ್ಷಕ ಕಾರ್ಯಕರ್ತೆಯರನ್ನು ಮತ್ತು ವಿದ್ಯಾರ್ಥಿಗಳನ್ನು ಕೂಡ ಸ್ವಾಗತಿಸಿಕೊಂಡು ನಾವು ಇತ್ತೀಚಿನ ದಿನಗಳಲ್ಲಿ ನೀವು ಇವತ್ತಿನ ದಿನಪತ್ರಿಕೆಯಲ್ಲಿ ನೋಡ್ಬೋದು, ನಮ್ಮ ಜಿಲ್ಲೆಯಲ್ಲಿ ಸರಕಾರಿ ಯೂನಿವರ್ಸಿಟಿ ವಿಶ್ವವಿದ್ಯಾನಿಲಯದಲ್ಲಿ ಅನೇಕ ಕಾಲೇಜುಗಳನ್ನು ಮುಚ್ಚತಕ್ಕಂಥ ಪರಿಸ್ಥಿತಿಯಲ್ಲಿ ಈಗ ನೋಡ್ತಾ ಇದ್ದೇವೆ. ಸರಕಾರಿ ಒಂದು ಅಧೀನ ಸಂಸ್ಥೆಗಳಲ್ಲಿ ಈ ಸಂಸ್ಥೆ ಮುಚ್ಚಲಿಕ್ಕೆ ಕಾರಣ ಯಾರು ಅಂತ ಹೇಳಿದರೆ ನಾವೇ, ನಮ್ಮ ಪೋಷಕರು, ನಾವು ಹೆತ್ತವರು ನಮ್ಮ ಮಕ್ಕಳನ್ನು ಅಂಥ ಸಂಸ್ಥೆಗೆ ಕಲಿಸದೆ ಎಲ್ಲೆಲ್ಲೋ ತಗೊಂಡೋಗಿ ದೂರದ ಬೆಂಗಳೂರು ಮಂಗಳೂರುಗಳಲ್ಲಿ ಒಳ್ಳೆಯ ಎಜುಕೇಷನ್ ಕೊಡಬೇಕು ಅಂತ ಹೇಳುವಂಥ ಧ್ಯೇಯ ಕೂಡ ಸರಿ. ಆದರೆ ಅತ್ಯುತ್ತಮವಾದ ಶಿಕ್ಷಕರನ್ನು ಲೆಕ್ಚರ್ಸ್ಗಳನ್ನು ಹೊಂದಿರತಕ್ಕಂಥ ಒಂದು ಸಂಸ್ಥೆ ಅಂತ ಹೇಳಿದರೆ ಸರಕಾರದ ನೇರ ಅಧೀನದಲ್ಲಿರತಕ್ಕಂಥ ಸರಕಾರಿ ಶಾಲೆ ಇರ್ಬೋದು, ಸರಕಾರಿ ಕಾಲೇಜುಗಳಿರ್ಬೋದು, ಹೈಸ್ಕೂಲ್ ಇರ್ಬೋದು. ಶ್ರೀ ಭವನ್ ಶಂಕರ್ ಪೊಂಬಾಳಿ ಇವರು ಕೂಡ ವೇದಿಕೆಗೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಶ್ರೀ ಭರತ್ ನಾಗರಾಜೆ ಇವರು ಕೂಡ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ಗುರುತಿಸ್ತಾ ಇದ್ದೇವೆ ಸರ್. ಶ್ರೀ ಭಾಸ್ಕರ ಗೌಡ ಕುಕ್ಕಪ್ಪನ ಮನೆ ಹಾಗೂ ಅತಿಥಿಗಳು ಶ್ರೀಮತಿ ರತ್ನಾವತಿ ಮೇಡಮ್ ಇವರನ್ನು ಸನ್ಮಾನಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಶ್ರೀಮತಿ ಸೀತಮ್ಮ ದುಗ್ಗಪ್ಪಗೌಡ ಇವರ ಪುತ್ರಿಯಾಗಿ ಕರಿಂಬಿ ಮನೆಯಲ್ಲಿ 30/10/1965 ಜನಿಸಿದರು. ಇವರು ಪ್ರಾಥಮಿಕ ಶಿಕ್ಷಣವನ್ನು ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅರಂತೋಡು, ಪ್ರೌಢ ಮತ್ತು ಪದವಿ ಪೂರ್ವ ಶಿಕ್ಷಣವನ್ನು ಸರಕಾರಿ ಪದವಿ ಪೂರ್ವ ಕಾಲೇಜು ಸುಳ್ಯ ಮತ್ತು ಶಿಕ್ಷಕರ ತರಬೇತಿಯನ್ನು ಸರಸ್ವತಿ ಶಿಕ್ಷಕರ ತರಬೇತಿ ಕೇಂದ್ರ ಮಡಿಕೇರಿಯಲ್ಲಿ ಪೂರೈಸಿದರು. ದಿನಾಂಕ 1/12/1998 ಏನೆಕಲ್ಲು ಗ್ರಾಮದ ಸರಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಬಾನಡ್ಕ ಇಲ್ಲಿ ತನ್ನ ಸೇವೆಯನ್ನು ಪ್ರಾರಂಭಿಸಿದರು. ಈ ಅವಧಿಯಲ್ಲಿ ನಲಿಕಲಿ ಕೊಠಡಿ, ಶೌಚಾಲಯ, ಕರೆಂಟ್ ಸೌಲಭ್ಯ, ನೀರಿನ ಟ್ಯಾಂಕ್, ಅಡುಗೆ ಕೋಣೆ, ಗ್ರೌಂಡ್ ವಿಸ್ತರಣೆಯನ್ನು ಬೇರೆ ಬೇರೆ ಇಲಾಖೆಗಳ ಅನುದಾನ ಮತ್ತು ಊರಿನವರ ಸಹಯೋಗದೊಂದಿಗೆ ಉತ್ತಮ ರೀತಿಯಲ್ಲಿ ನಿರ್ವಹಿಸಿರುತ್ತಾರೆ. ಸುವರ್ಣ ಮಹೋತ್ಸವದ ಪೂರ್ವ ತಯಾರಿಯಲ್ಲಿ ಇತರ ಸಹೋದ್ಯೋಗಿಗಳಾದ ದಿನೇಶ್ ಮಾಸ್ತರ್,
ದಿವಂಗತ ಮುತ್ತಪ್ಪ ಮಾಸ್ತರ್ ಮತ್ತು ಗೌರವ ಶಿಕ್ಷಕಿಯಾದ ಕಮಲಾಕ್ಷಿ ಕುಕ್ಕಪ್ಪನ ಮನೆ ಇವರ ಮತ್ತು ಊರಿನವರ ಸಹಕಾರದೊಂದಿಗೆ ಯಶಸ್ವಿಯಾಗಿ ದುಡಿದಿರುತ್ತಾರೆ. ಅನೇಕ ವಿದ್ಯಾರ್ಥಿಗಳ ಬಾಳಿಗೆ ಬೆಳಕನ್ನು ನೀಡಿರುತ್ತಾರೆ. ಪಠ್ಯ ಹಾಗೂ ಪಠ್ಯೇತರ ಚಟುವಟಿಕೆಗಳಲ್ಲಿ ಮಕ್ಕಳೊಂದಿಗೆ ತನ್ನನ್ನು ತಾನು ತೊಡಗಿಸಿಕೊಂಡು ಎಲ್ಲ ಪೋಷಕರ ಪ್ರೀತಿಗೆ ಪಾತ್ರರಾಗಿರುತ್ತಾರೆ. ಶಾಲೆಯ ಆಸ್ತಿಯ ಭದ್ರತೆಗೂ ಹೆಚ್ಚಿನ ಶ್ರಮವನ್ನು ವಹಿಸಿರುತ್ತಾರೆ. ಶಿಷ್ಯನ ಜೀವನದ ಶಿಲ್ಪಿಯೇ ಗುರು ಮರದಂತಿರುವರು. ತಾನೇ ಬೆಂಕಿಯಲ್ಲಿ ನಿಂತು ಶಿಷ್ಯರಿಗೆ ನೆರಳು ಕೊಡುತ್ತಿರುವರು. ಗುರುವೆಂದರೆ ಅಜ್ಞಾನವೆಂಬ ಕತ್ತಲೆಯನ್ನು ದೂರ ಮಾಡುವ ದೀಪ. ಊರಿನ ಶಾಲೆ ಬೆಳಗಿದರೆ ಇಡೀ ಊರೇ ಬೆಳಗುತ್ತದೆ. ಈ ದೀಪವನ್ನು ಬೆಳಗಿಸಿದ ಮೇಡಮ್ ತಮಗಿದು ಊರಿನವರೆಲ್ಲರ ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳು ಹಾಗೂ ನೆನಪಿಗಾಗಿ ನಮ್ಮ ಗೌರವಾರ್ಪಣೆಯನ್ನು ಸ್ವೀಕರಿಸಬೇಕಾಗಿ ವಿನಂತಿ. 2 ಮಕ್ಕಳೊಂದಿಗೆ ಪುಟ್ಟ ಸಂಸಾರವನ್ನು ಮಾಡುತ್ತಿರುವ ಶ್ರೀಮತಿ ರತ್ನಾವತಿ ಭವಾನಿಶಂಕರ, ನಿಮ್ಮ ನಿವೃತ್ತ ಜೀವನವು ಸುಖಕರವಾಗಿ ಸಾಗಲಿ. ದೇವರು ನಿಮಗೆ ಆಯುರಾರೋಗ್ಯ ಕರುಣಿಸಲಿ ಎಂದು ಪ್ರಾರ್ಥಿಸುತ್ತೇವೆ. ಧನ್ಯವಾದಗಳು ಜ್ಯೋತಿಯವರಿಗೆ. ಮುಂದೆ ಸನ್ಮಾನ ಕಾರ್ಯಕ್ರಮ. ಈ ಶಾಲೆಯ ಹಿರಿಯ ವಿದ್ಯಾರ್ಥಿ KM ಭಾಸ್ಕರಗೌಡ ಹಾಗೂ ಎಲ್ಲ ಮುಖ್ಯ ಅತಿಥಿಗಳು ಇವರನ್ನು ಸನ್ಮಾನಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಸನ್ಮಾನಿತರಾದಂತಹ ಶ್ರೀಮತಿ ರತ್ನಾವತಿ ಮೇಡಮ್ ಇವರ ಬಗ್ಗೆ ತಾಲೂಕು ಸಂಪನ್ಮೂಲ ವ್ಯಕ್ತಿ ಧನ್ಯ H ಇವರು ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಮೇಡಮ್ ಅವರೆಲ್ಲರಿಗೂ ವಂದಿಸುತ್ತಾ, ಇವತ್ತು ಗುರುವಿನಿಂದ ಬಂದು ಗುರುವಿನಿಂದ ಪರದೈವ, ಗುರುವಿನಿಂದ ಆದುದು ಪುಣ್ಯಲೋಕಕ್ಕೆ, ಗುರುವಿನಿಂದಲೇ ಮುಕ್ತಿ ಸರ್ವಜ್ಞ. ಈ ಒಂದು ಸನ್ಮಾನ ಕಾರ್ಯಕ್ರಮದಲ್ಲಿ ನನಗೊಂದು ಸಂತೋಷವಾಗ್ತಾ ಇದೆ ನನಗೆ. ಏಕೆಂದೇಳಿದರೆ ನನ್ನನ್ನು ಶಾಲೆಯಲ್ಲಿ ನಾನು ನೀಡಿದ ಸೇವೆಯನ್ನು ಪರಿಗಣಿಸಿ ನಾನು ಕರ್ತವ್ಯ ನಿರ್ವಹಿಸಿದ ಶಾಲೆಯಲ್ಲಿ ನನ್ನನ್ನು ಮತ್ತೊಮ್ಮೆ ಕರೆದು ನನ್ನನ್ನು ಗೌರವಿಸಿದ್ದೀರಿ, ನನ್ನನ್ನು ಸನ್ಮಾನಿಸಿದ್ದೀರಿ. ಅದಕ್ಕಾಗಿ ಸಂಘಟಕರಿಗೆ ನಮ್ಮೆಲ್ಲ ಸಂಘಟಕರಿಗೂ ಸಹ ನಾನು ಹೃತ್ಪೂರ್ವಕ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ನಾನು ಪೃಥ್ವಿ ಇವಳು ಪಡೆದುಕೊಂಡಿದ್ದಾಳೆ. ದಿವಂಗತ ಮುತ್ತಪ್ಪ ಮಾಸ್ತರ್ ಕುಕ್ಕಪ್ಪನ ಮನೆ ಇವರ ಸ್ಮರಣಾರ್ಥ KM ಭಾಸ್ಕರಗೌಡ ಮತ್ತು ಮಕ್ಕಳು ಕುಕ್ಕಪ್ಪನ ಮನೆ ಈ ಬಹುಮಾನವನ್ನು ನೀಡಿ ಸಹಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇನ್ನು 2ನೇ ತರಗತಿಯಲ್ಲಿ ಪ್ರಥಮ ಸ್ಥಾನವನ್ನು ಆಹ್ವಾನ ಪಡೆದುಕೊಂಡಿದ್ದಾಳೆ ಶ್ರೀಮತಿ ಸೀತಮ್ಮ ಮತ್ತು ಶ್ರೀ ಅಪ್ಪಚ್ಚ IIT ಮನೆ ಇವರ ಪರವಾಗಿ ಶ್ರೀಮತಿ ಗಾಯತ್ರಿ ತಿಲಕ್ IIT ಸುಬ್ರಹ್ಮಣ್ಯ ಈ ಬಹುಮಾನವನ್ನು ಹೊನ್ನಪ್ಪಗೌಡ ಕಟ್ಟ ಇವರು ನೀಡಿ ಸಹಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ಶಾಂಬೆಕಲ್ಲು ತೃತೀಯ ಸ್ಥಾನವನ್ನು ದಾತ್ರಿ ಪಡೆದುಕೊಂಡಿದ್ದಾಳೆ. ದಿವಂಗತ ಕಟ್ಟ ಪುಟ್ಟಣ್ಣಗೌಡ ಇವರ ಸ್ಮರಣಾರ್ಥ ಶ್ರೀ ಗಣಪತಿ ಗೌಡ ಕಟ್ಟ. ತೃತೀಯ ಸ್ಥಾನವನ್ನು ಸಮೀಕ್ಷಾ ದಿವಂಗತ ಸುಂದರಗೌಡ ಇವರ ಸ್ಮರಣಾರ್ಥ ಶ್ರೀ ಶಿವರಾಮಗೌಡ ಬಾನಡ್ಕ ಈ ಬಹುಮಾನವನ್ನು ಭವ್ಯ ಮೋಹಿತ್ ಜೇನುಕೋಡಿ ಇವರು ನೀಡಿ ಸಹಕರಿಸಬೇಕಾಗಿ ಕೇಳಿಕೊಳ್ತಾ ಇದೆ. ಈ ಬಹುಮಾನವನ್ನು ನೀಡಿ ಸಹಕರಿಸಬೇಕಾಗಿ ಕೇಳಿಕೊಳ್ತಾ ಇದೆ. ಬಹುಮಾನವನ್ನು ನೀಡಿ ಸಹಕರಿಸಿದಂತಹ ಎಲ್ಲ ಅಂಗನವಾಡಿ ಪುಟಾಣಿಗಳಿಗೆ ಆಟೋಟ ಸ್ಪರ್ಧೆಯನ್ನು ಏರ್ಪಡಿಸಿ ನಮ್ಮ ಹಿರಿಯ ವಿದ್ಯಾರ್ಥಿಗಳು ಸಂಘ ಹಾಗೂ ಶಾಲೆಯವರಿಗೂ ಕೂಡ ಪ್ರೀತಿಪೂರ್ವಕ ಧನ್ಯವಾದನ ಅರ್ಪಿಸ್ತಾ, ಮೊದಲಿಗೆ 5 ರಿಂದ 6 ವರ್ಷ ಹಂಸಿನಿ ಅಂದವಾದ ಬರವಣಿಗೆ, ಜ್ಞಾಪಕ ಶಕ್ತಿ ದ್ವಿತೀಯ, ಸಂಗೀತ ಕುರ್ಚಿ ತೃತೀಯ, ಲಕ್ಕಿ ಗೇಮ್ ದ್ವಿತೀಯ, ಓಟ ತೃತೀಯ. ಹಂಸಿನಿ ರೀತಿಯಲ್ಲಿ ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿತ್ತು. ಸ್ಪರ್ಧೆಯಲ್ಲಿ ವಿಜೇತರಾದವರ ಪಟ್ಟಿ ಈ ರೀತಿ ಇದೆ. 1ನೇ ತರಗತಿಯಲ್ಲಿ ಪೃಥ್ವಿ ಸ್ಪಷ್ಟ ಓದು ಪ್ರಥಮ, ಇಂಗ್ಲಿಷ್ ರೈಟಿಂಗ್ ಪ್ರಥಮ, ಡಾಜ್ ಬಾಲ್ ದ್ವಿತೀಯ, 100 ಮೀಟರ್ ರೇಸ್ ಪ್ರಥಮ. ಈ ಬಹುಮಾನವನ್ನು ಹೊನ್ನಪ್ಪ ಇವರು ನಡೆಸಿಕೊಡ್ಬೇಕಾಗಿ ಕೇಳುತ್ತೇವೆ. ತೃತೀಯ ಸ್ಥಾನವನ್ನು ಕುಶಾಲಪ್ಪ ಗೌಡ ಪದ್ನಾಡ್ಕ ಇಲ್ಲಲ್ಲ ಬಹುಮಾನವನ್ನು ವಿತರಿಸುತ್ತಾರೆ.
ಪಡೆದುಕೊಂಡಿದ್ದಾರೆ ಸಚಿನ್ ನೆಕ್ರಾಜೆ ಮತ್ತು ಜಗದೀಶ್ ಅರಮನೆ ಮಜಲು. ಈ ಬಹುಮಾನವನ್ನು ಭಾಸ್ಕರ KM ಕೊಕ್ಕಪ್ಪನಮನ್ನ ಇವರು ನೀಡಿ ಸಹಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. మెంకలటి మాట ఏం పోతుంది ಕುಮಾರಿ ಎಂಕದ ಸೆಕೆಂಡ್ ಬತ್ತರಿಗೆ ಹೆಂಗುಂದು ಒಂದು ಫಸ್ಟ್ ಇದ್ದವು ಅಗ್ಗದ ಅಗ್ಗಟ ಭಾಗ್ಯ ಗೆಡ್ಡೆ ಅಂಡಿಯ ವರ್ಷ ಪಲ್ಯ ಹೊಡೆದ ಕ್ರೀಡೋಸ ಪೂರ ಮುಗಿಡು ಅಂಕಲ್ತೆ ಒಂದು ಆಸ್ಪತ್ರೆ ಕೊಟ್ಟು ಪ್ಲೇಟ್ ತಲೆ ಕಿಚ್ಚ ಗೊತ್ತಾನೆ ಕೆಲವು ಅಂದಂದು ಆಪರೇಷನ್ ಥಿಯೇಟರ್ಗಳೇ ತೋಪೇರು ಉಂಡೆಂಕಿಕ್ಕು ಇದು ತಂದಿತ್ತಲ್ಲ ಹಾಕೊಂಡಿಲ್ಲ ಪೂರ ಮುಗಿಡ ಅಂಡ್ ಎಂಕಲ ಬತ್ತ ಎಂಕಲ ಸೇರುಜಿಂದ ಬತ್ತದ ಜಸ್ಟ್ ಒಂಜಿ ವೀಡಿಯೋ ಪೂರ ಮಾಲ್ಪೇರಿತ್ತು ಅಂಚೆ ಬತ್ತದ ಬುಕ್ಕ ಸೇರ್ಕಂದ ಅಂಡು ಜನಲ್ ಎಜ್ಜ ಅಂಡತ ಆಂಡ್ ಇನ್ನಿತ್ತು ಈ ವಿಡಿಯೋನ ಇಡೆಗೆ ಏನು ಮಾಡ್ಪುಕ ಕಡಿಮುಟ್ಟ ಏರಿ ವಿಡಿಯೋ ತುಯ್ಯರ ಲೈಕ್ ಮಲ್ಪೆ ಶೇರ್ ಮಲ್ಪೆ ಅಂಚನೆ ಸಬ್ಸ್ಕ್ರೈಬ್ ಮಲ್ಪೆರ ಮರಪೂರ್ಚಿ.